ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ್ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನ ಕಸ್ತೂರಿ, ಪರಮ ಪೂಜ್ಯ ಹವಾಮಲ್ಲಿನಾಥರ ಆಶ್ರಮ, ಭವಿಷ್ಯಲಿಂಗ, ಮನಗೂಳಿ ತಾಲೂಕು, ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣು ಶರಣಾರ್ಥಿಗಳು. ವಿಶ್ವಗುರು ಅಣ್ಣ ಬಸವಣ್ಣನವರ ಒಂದು ವಚನವನ್ನು ನಿವೇದಿಸುತ್ತಾ ಇದ್ದೇನೆ. ಕಾಲಲಿ ಕಟ್ಟಿದ ಗುಂಡು, ಕೊರಳಲಿ ಕಟ್ಟಿದ ಬೆಂಡು. ಕಾಲಲಿ ಕಟ್ಟಿದ ಗುಂಡು, ಕೊರಳಲಿ ಕಟ್ಟಿದ ಬೆಂಡು, ತೇಲಲಿ ಅದು ಗುಂಡು, ಮುಳುಗಲಿ ಅದು ಬೆಂಡು. ಇಂತಪ್ಪ ಸಂಸಾರ ಶರದಿಯ ದಾಟಿಸಿ, ಕಾಲಾಂತಕನೇ ಕಾಯೋ ಕೂಡಲ ಸಂಗಮ ದೇವ. ಅಣ್ಣ ಬಸವಣ್ಣನವರು ತಾವು ಶಿವದೀಕ್ಷೆಯನ್ನು ಪಡೆದು ಲಿಂಗವನ್ನು ಕೊರಳಲ್ಲಿ ಕಟ್ಟಿ ಸಂಸಾರ ಸಾಗರವನ್ನು ಪ್ರತಿಯೊಬ್ಬರೂ ಈಜಬೇಕು ಎಂದು ಹೇಳಿದ್ದಾರೆ. ಅದರಂತೆ ಬರಿಯ ಬೆಂಡು ಕಟ್ಟಿಕೊಂಡು ನೀರಿಗಿಳಿಯುವುದು ಅದು ಸುರಕ್ಷಿತವಾಗಿರುತ್ತದೆ. ಅಂದರೆ ಬರೀ ಬೆಂಡು ಕಟ್ಟಿಕೊಂಡು ನೀರಿಗಿಳಿದವನು ತನ್ನ ಸ್ವಪ್ರಯತ್ನದಿಂದ ಸಂಸಾರ ಸಾಗರವನ್ನು ದಾಟುತ್ತಾನೆ. ಆದರೆ ಬರೀ ಗುಂಡನ್ನು ಕಟ್ಟಿಕೊಂಡು ಅವನು ಮುಳುಗುವುದು ಖಚಿತ. ಆದ್ದರಿಂದ ಕೊರಳಲ್ಲಿ ಬೆಂಡು ಕಟ್ಟಿ ಕಾಲಲ್ಲಿ ಗುಂಡು ಕಟ್ಟಿ ನೀರಿಗಿಳಿದವನು ಆ ಗುಂಡಿರುವುದರಿಂದ ಅದು ತೇಲದೆ, ಬೆಂಡು ಇರುವುದರಿಂದ ಮುಳುಗದೆ, ಸಂಸಾರದಲ್ಲಿ ಬದುಕದೆ, ಮರಣ ಹೊಂದದೆ ಸಂಸಾರದಲ್ಲಿಯೇ ಅವನು ಲೀನವಾಗಿ ಬಿಡುತ್ತಾನೆ. ಅದಕ್ಕಾಗಿ ಆಧ್ಯಾತ್ಮಿಕ ಮತ್ತು ಲೌಕಿಕ ಜೀವನವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಆಧ್ಯಾತ್ಮಿಕ ಮತ್ತು ಲೌಕಿಕ ಸಮತೋಲನ ಇದ್ದಾಗ ಸಂಸಾರ ಭಾರ ಇಳಿಯುತ್ತದೆ. ಅದಕ್ಕಾಗಿ ವಿಶ್ವಗುರು ಅಣ್ಣ ಬಸವಣ್ಣನವರು ಷಟ್ಸ್ಥಲವನ್ನು ಬೋಧಿಸಿದರು.